ಪ್ರಜ್ವಲ್ ರೇವಣ್ಣ ಪ್ರಕರಣ ನೋಡಿ, ಈಗಾಗಲೇ ಅವ್ರ ಬಗ್ಗೆ ನಾವು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಅದು ಇಂಟರ್ಪೋಲ್ಗೆ ಹೋಗಿ ಇಂಟರ್ಪೋಲಿಂದ ಇಶ್ಯೂ ಆಗೋದು. ಯಾವ ದೇಶದಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಲೊಕೇಟ್ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ. ಅವರು ಇಲ್ಲಿವರೆಗೂ ಇಂಟರ್ಪೋಲ್ನವರು ನಮ್ಗೆ ಯಾವುದನ್ನು ಹೇಳಿಲ್ಲ, ಅಫಿಷಿಯಲ್ ಆಗಿ ಏನು ಹೇಳಿಲ್ಲ. ಸುಮ್ಮನೆ ಅನ್ಅಫಿಷಿಯಲ್ ಆಗಿ ಅಲ್ಲಿದ್ದಂತೆ ಇಲ್ಲಿದ್ದಂತೆ ಲಂಡನ್ಗೆ ಹೋದ, ಅಮೆರಿಕಾಗೆ ಹೋದ, ಈ ಕಡೆ ಹೋದ ಅಂತ ಹೇಳ್ತಾರೆ, ಜನ ಮಾತಾಡ್ತಾರೆ ಮತ್ತು ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ. ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟಿಸಿಗೆ ಉತ್ತರ ಇನ್ನೂ ನಮಗೆ ಬಂದಿಲ್ಲ. ಅದಕ್ಕೆ ನಾವು ಒಂದು ಸ್ಟೆಪ್, ಯಾಕಂದರೆ 2-3 ನೋಟಿಸ್ ಕೊಟ್ಟಿದ್ದೀವಿ, ಅವರು ಬರೋಕ್ಕಾಗೋದಿಲ್ಲ, ಬಂದಿಲ್ಲ. ಆದರೆ ನಮಗೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ, ಅವರ ಪಾಸ್ಪೋರ್ಟ್ ಇದೆ, ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟಲ್ಲಿದ್ದಾರೆ, ವೈಟ್ ಪಾಸ್ಪೋರ್ಟ್, ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕಾಗದ ಬರೆದಿದ್ದಾರೆ.